ದೇವಿ ಕೃಪಾ ಚಾನಲ್ಗೆ ಸುಸ್ವಾಗತ. ನಾಳೆ 12ನೇ ತಾರೀಕು ಜನವರಿ ಸೋಮವಾರ. ನಾಳೆಯಿಂದ 88 ವರ್ಷ 6 ರಾಶಿಯವರಿಗೆ ಗೋಲ್ಡನ್ ಟೈಮ್. ಬೇಡ ಅಂದರೂ ಮುಟ್ಟಿದ್ದೆಲ್ಲ ಚಿನ್ನ ಆಗೋ ಸಮಯ ಇದು. ಆ ಈಶ್ವರನ ಕೃಪೆಯಿಂದ ಎಲ್ಲನೂ ಒಳ್ಳೆಯದೇ ಆಗುತ್ತೆ. ಅದು ಯಾವ ರಾಶಿ ಅಂತ ತಿಳ್ಕೊಳ್ಳೋಣ ಬನ್ನಿ. ಅದಕ್ಕೆ ಮುಂಚೆ ದಯವಿಟ್ಟು ನನ್ನ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ದಯವಿಟ್ಟು ಫಾಲೋ ಮಾಡಿ. ಬನ್ನಿ ಫ್ರೆಂಡ್ಸ್ ನೋಡುವ. ಹೌದು, ನಾಳೆ ಜನವರಿ 12ನೇ ತಾರೀಕು ಸೋಮವಾರ. ನಾಳೆಯಿಂದ 88 ವರ್ಷ 6 ರಾಶಿಯವರಿಗೆ ಗೋಲ್ಡನ್ ಟೈಮ್. ಬೇಡ ಅಂದ್ರೂ ಮುಟ್ಟಿದ್ದೆಲ್ಲ ಚಿನ್ನ ಆಗ್ತಾ ಇರುತ್ತೆ. ಆ ಮಂಜುನಾಥ ಸ್ವಾಮಿಯ ಕೃಪಾ ಆಶೀರ್ವಾದ ನಿಮ್ಮೆಲ್ಲಿದ್ದು ನಿಮಗೆ ಸಕಲ ಐಶ್ವರ್ಯ ಸಿಗಲಿದೆ. ಯಾವುದೇ ಕೆಲಸ ಕಾರ್ಯಗಳಿಗೆ ಕೈ ಹಾಕಿದ್ರೂ ಸಮೇತ ನಿಮಗೆ ಗೋಲ್ಡನ್ ಟೈಮ್ ಶುರು ಆಗಿರೋದ್ರಿಂದ ಎಲ್ಲನೂ ಯಶಸ್ವಿ ಆಗಲಿದೆ. ನಿಮಗೆ ಜಾಕ್ಪಾಟ್ ಹೊಡೆದ ರೀತಿಯಲ್ಲಿ ನೀವು ಸಾಕಷ್ಟು ರೀತಿಯಲ್ಲಿ ಪರಿಣಾಮ ಕಾಣ್ತೀರಾ ಅಂತ ಹೇಳಿ. ರಾಶಿ ಅವರಿಗೆ ಶುಭಕರ ಇರೋದ್ರಿಂದ ಹೊಸ ವೃತ್ತಿಯಲ್ಲಿ ಅವಕಾಶ ಸಿಗಲಿದೆ. ಕೆಲಸದ ಸ್ಥಳದಲ್ಲಿ ನಿಮ್ಮದೇ ಆದ ಗುರುತನ್ನು ನೀವು ಸ್ಥಾಪಿಸ್ತೀರಾ. ಭವಿಷ್ಯದ ಯೋಜನೆಗಳಲ್ಲಿ ಕೆಲಸ ಮಾಡಲಿಕ್ಕೆ ನಿಮಗೆ ಅವಕಾಶ ಸಿಗ್ತಾ ಹೋಗುತ್ತೆ. ವಿವಿಧ ಮೂಲ ಸಕ್ಸಸ್ ಆಗಲಿಕ್ಕೆ ನಿಮಗೆ ವಿವಿಧ ಕಡೆಯಿಂದ ಅವಕಾಶ ಸಿಗಲಿದ್ದು, ಇನ್ನು ನೀವು ಖರ್ಚುಗಳನ್ನ ನಿಮ್ಮ ಬಜೆಟ್ ಮೂಲಕ ನೀವು ಮಾಡಿದ್ರೆ ಒಳ್ಳೆಯದು. ನೀವು ಈ ಒಂದು ಸಂದರ್ಭದಲ್ಲಿ ಗಮನಾರ್ಹ ಲಾಭಗಳನ್ನ ನೀವು ಕಂಡ್ಕೊಳ್ತೀರಾ. ವೃತ್ತಿ ಜೀವನದಲ್ಲಿ ಮುನ್ನಡೆಯಲು ನಿಮಗೆ ಅವಕಾಶಗಳು ಸಿಗ್ತಾ ಹೋಗುತ್ತೆ. ಉದ್ಯೋಗದಲ್ಲಿ ನಿಮಗೆ ಪ್ರಮೋಷನ್ ಸಿಗ್ತದೆ ಮತ್ತು ನಿಮಗೆ ಆದಷ್ಟು ಏನಾದರೂ ಹಣಕಾಸಿನ ಲಾಭಗಳಾಗುತ್ತೆ. ಚಿತ್ರರಂಗ ಅಥವಾ ಮಾಧ್ಯಮದಲ್ಲಿ ಕೆಲಸ ಮಾಡ್ತಿರೋರು ಗಮನಾರ್ಹ ಲಾಭಗಳನ್ನ ಕಂಡ್ಕೊಳ್ತೀರಿ. ನಿಮ್ಮ ಕಠಿಣ ಶ್ರಮಕ್ಕೆ ತಕ್ಕ ಹಾಗೆ ಈ ಸರಿ ನೀವು ಲಾಭ ಕಾಣಲಿದ್ದೀರಾ. ನಿಮ್ಮ ಅದೃಷ್ಟ ಬೆಳಗಲಿದ್ದು ಎಲ್ಲ ಪ್ರಯತ್ನಗಳು ಸಕ್ಸಸ್ ಆಗಲಿದೆ. ವ್ಯಕ್ತಿತ್ವ ಸುಧಾರಿಸುತ್ತೆ. ವಿದ್ಯಾರ್ಥಿಗಳು ಸ್ಪರ್ಧಾರ್ಥ ಪರೀಕ್ಷೆಯಲ್ಲಿ ಏನಾದರೂ ಅವರು ಎಕ್ಸಾಮ್ ಬರೆಯೋಕ್ಕೆ ಹೋಗ್ತಿದ್ರೆ ಇಲ್ಲ ಬರ್ತಿದ್ರೆ ಅದರಲ್ಲಿ ಅವರು ಯಶಸ್ವಿಗೊಳ್ತಾರೆ. ಅವ್ರ ನಿರೀಕ್ಷೆ ಮಾಡಿದಷ್ಟೇ ಅವರಿಗೆ ಮಾರ್ಕ್ಸ್ ಬರುತ್ತೆ. ಪ್ರೇಮ ಸಂಬಂಧಗಳು ಸುಧಾರಿಸುತ್ತೆ. ಅದರಲ್ಲಿರುವ ಗೊಂದಲಗಳು ಸಮೇತ ನಿವಾರಣೆ ಆಗುತ್ತೆ. ಹಳೆಯ ಹೂಡಿಕೆಗಳು ನಿಮಗೆ ಗಮನಾರ್ಥಕ ಲಾಭವನ್ನು ತಂದುಕೊಡುತ್ತೆ. ಸಮಾಜದಲ್ಲಿ ನಿಮ್ಮ ಗೌರವಗಳನ್ನ ನೀವು ಹೆಚ್ಚಿಸ್ಕೊಳ್ತೀರಿ. ನಕಾರಾತ್ಮಕ ಆಲೋಚನೆಗಳು ಮೂಡುತ್ತೆ. ವಿವಾಹಕ್ಕಾಗಿ ವಿದೇಶಕ್ಕೆ ಬೇಕಾಗುವ ಸನ್ನಿಧಿ ಸಮೇತ ಉಂಟಾಗುತ್ತೆ. ಇನ್ನು ದೀರ್ಘಕಾಲದಿಂದ ಬಾಕಿ ಉಳಿದಿರುವ ಕೆಲಸಗಳನ್ನ ಪೂರ್ಣಗೊಳಿಸಲು ನೀವು ಯಶಸ್ವಿಗೊಳ್ತೀರಾ. ವಿಶ್ವಾಸದಿಂದ ಪ್ರಮುಖ ನಿರ್ಧಾರಗಳನ್ನ ತಗೊಳ್ಳೋಕೆ ನಿಮಗೆ ಸಾಧ್ಯವಾಗುತ್ತೆ. ಮನಸ್ಸು ಯಾವಾಗಲೂ ಶಾಂತವಾಗಿರುತ್ತೆ. ಆರ್ಥಿಕ ಲಾಭಗಳ ದಾರಿ ಸಮೇತ ತೆರೆದುಕೊಳ್ಳುತ್ತೆ. ಜೊತೆಗೆ ಈ ಒಂದು ಸಮಯದಲ್ಲಿ ನೀವು ಉದ್ಯೋಗ ಬದಲಾವಣೆಗೆ ನೋಡ್ತಾ ಇದ್ದಾರೆ. ನಿಮ್ಮ ನಿರೀಕ್ಷೆಗೆ ತಕ್ಕಂಗೆ ನೀವು ಇಷ್ಟಪಟ್ಟ ಕೆಲಸನೇ ನಿಮಗೆ ಸಿಗ್ತದೆ. ದೀರ್ಘಕಾಲದ ಸಮಸ್ಯೆಗಳು ದೂರ ಆಗುತ್ತೆ. ಇನ್ನು ವಿಶೇಷವಾಗಿ ಆರೋಗ್ಯಕ್ಕೆ ಸಂಬಂಧಪಟ್ಟ ವಿಷಯಗಳಿಂದ ನೀವು ಸುಧಾರಿಸ್ಕೊಂತೀರಾ. ಆದಷ್ಟು ನಿಮ್ಮ ಸ್ನೇಹಿತರಿಂದ ಕಾನೂನು ವಿಷಯದಲ್ಲಿ ನಿಮಗೆ ಜಯ ಸಿಗುತ್ತೆ ಅನ್ನೋದು ಹೇಳ್ಬೋದು. ಮದುವೆ ಆಗಿಲ್ಲ ಅನ್ನೋರಿಗೆ ಮದುವೆ ಯೋಗ ಸಮೇತ ಇದೆ. ಕಂಕಣ ಭಾಗ್ಯ ಕೂಡಿ ಬಂದಿದೆ. ಲಾಭ ಮತ್ತೆ ಅದೃಷ್ಟ ಪಡಿತಿರುವ ಆ ಅದೃಷ್ಟವಂತ ರಾಶಿಗಳು ಯಾವುದು ಅಂತ ಹೇಳಿದ್ರೆ ಧನುಸು ರಾಶಿ, ವೃಷಭ ರಾಶಿ, ಮೀನ ರಾಶಿ, ರಾಶಿ, ಕನ್ಯಾ ರಾಶಿ. ಇದರಲ್ಲಿ ನಿಮ್ಮ ರಾಶಿ ಇದ್ರೂ ಸಮೇತ ಇಲ್ಲ ಅಂದ್ರೆ ಸಮೇತ ನೀವು ಆ ಧರ್ಮಸ್ಥಳ ಮಂಜುನಾಥನ ನೀವು ಭಕ್ತಿಯಿಂದ ಓಂ ಮಂಜುನಾಥ ನಮಃ ಅಂತ ಪ್ರಾರ್ಥಿಸಿ.